ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, mastmaka.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಗತ್ತಲ್ಲಿ ಮತ್ತೆ ರಷ್ಯಾ ಸೂಪರ್ ಪವರ್ ಆಗೋಕೆ ಮುಂದಾಗ್ತಾ ಇದೆ, ಪ್ರಯತ್ನ ಪಡ್ತಾ ಇದೆ. ಟ್ರಂಪ್ರ ಚಿತ್ರ ವಿಚಿತ್ರ ನೀತಿಗಳಿಂದ ಅಮೆರಿಕ ಸಾಫ್ಟ್ ಆಗ್ತಿರೋ ಟೈಮ್ನಲ್ಲೇ ರಷ್ಯಾ ಈ ದೊಡ್ಡ ಹೆಜ್ಜೆ ಇಟ್ಟಿದೆ. ಆಫ್ರಿಕಾದಲ್ಲಿ ಕ್ರಾಂತಿ ಮಾಡೋ ಮೂಲಕ ಪುಟಿನ್ ಗ್ಲೋಬಲ್ ಆಟಕ್ಕೆ ಬಿಗ್ ಕಮ್ ಬ್ಯಾಕ್ ಮಾಡೋಕೆ ನೋಡ್ತಿದ್ದಾರೆ. ಆಶ್ಚರ್ಯ ಅಂದರೆ ಇದರಲ್ಲಿ ಭಾರತದ ಜೆಂಟಲ್ಮ್ಯಾನ್ ಶಶಿ ತರೂರ್ ಕೂಡ ಪುಟಿನ್ರ ಅಸ್ತ್ರವಾಗಿ ಬಳಕೆ ಆಗ್ತಿದ್ದಾರೆ. ಎಸ್, ಶಶಿ ತರೂರ್, ತಿರುವನಂತಪುರ MP ಶಶಿ ತರೂರ್ ರಷ್ಯಾದ ಪುಟಿನ್ರ ಬ್ರಹ್ಮಾಸ್ತ್ರವಾಗಿ ಬಳಕೆ ಆಗ್ತಾ ಇದ್ದಾರೆ ಈ ಮಿಷನ್ ನಲ್ಲಿ. ರಷ್ಯನ್ ಟಿವಿಯಲ್ಲಿ ತರೂರ್ ಗಂಟೆಗಟ್ಟಲೆ ಮಾತಾಡ್ತಿದ್ದಾರೆ. ರಷ್ಯನ್ ಟಿವಿಯಲ್ಲಿ. ಹಾಗಾದ್ರೆ ಪುಟಿನ್ ಏನ್ ಮಾಡೋಕೆ ಹೊರಟಿದ್ದಾರೆ? ಶಶಿ ತರೂರ್ಗೂ ಈ ಜಾಗತಿಕ ಜಿಯೋ ಪಾಲಿಟಿಕಲ್ ಆಟಕ್ಕೂ ಏನ್ ಸಂಬಂಧ? ಆಫ್ರಿಕಾ ಇಟ್ಕೊಂಡು ರಷ್ಯಾ ಯಾವ ಗೇಮ್ ಆಡೋಕೆ ಹೊರಟಿದೆ? ರಷ್ಯಾದಲ್ಲಿ ಶಶಿ, ಭಾರತದಲ್ಲಿ ಕಾಂಗ್ರೆಸ್ ಬಿಡಬಹುದು, BJP ಜಾಯಿನ್ ಆಗಬಹುದು ಅಂತ ಭಾರಿ ಸುದ್ದಿ ಆಗ್ತಿರೋ ಶಶಿ ತರೂರ್ ಇದ್ದಕ್ಕಿದ್ದಂತೆ ರಷ್ಯನ್ ಮಾಧ್ಯಮಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. Interesting sort of 10-part series on British colonialism and I've written a book on the subject. ಅರೆ, ಭಾರತದ ರಾಜಕೀಯ ರಷ್ಯಾ ತನಕ ಹೋಯ್ತಾ ಅಂತ ಆಶ್ಚರ್ಯ ಪಡಬೇಡಿ. ತರೂರ್ ಹೋಗಿದ್ದು ಬ್ರಿಟನ್ ವಸಾಹತುಶಾಹಿ ಬಗ್ಗೆ ಮಾತನಾಡೋಕೆ. ರಷ್ಯಾದ ಸರ್ಕಾರಿ ಮಾಧ್ಯಮ ರಷ್ಯಾ ಟುಡೇ 10 ಕಂತುಗಳ ಒಂದು ಸರಣಿ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದೆ. ಸ್ಯಾಂಚೆಸ್ ಎಫೆಕ್ಟ್ ಅನ್ನೋದು ಈ ಕಾರ್ಯಕ್ರಮದ ಹೆಸರು. ಅದರಲ್ಲಿ ಶಶಿ ತರೂರ್ ಬ್ರಿಟಿಷ್ ಕಲೋನಿಯಲಿಸಂ ಬಗ್ಗೆ ಮಾತನಾಡ್ತಾರೆ. ಬ್ರಿಟಿಷರು ಭಾರತಕ್ಕೆ ಹೇಗೆ ಬಂದರು, ಭಾರತದಲ್ಲಿ ಏನು ಮಾಡಿದ್ರು, ಹೇಗಿದ್ರು, ಭಾರತದ ಮೇಲೆ ಅದರ ಪರಿಣಾಮ ಏನು, ಹೀಗೆ ಕಂಪ್ಲೀಟ್ ಬ್ರಿಟಿಷರ ವಸಾಹತುಶಾಹಿ ಆಳ್ವಿಕೆ ಬಗ್ಗೆ ಮಾತನಾಡ್ತಾರೆ. British colonialism, its impact, the way it behaved and the way it all unfolded and ended. ಶಶಿ ತರೂರ್ ಕಲೋನಿಯಲಿಸಂ ಬಗ್ಗೆ, ವಸಾಹತುಶಾಹಿ ದೌರ್ಜನ್ಯದ ಬಗ್ಗೆ ಪುಸ್ತಕಗಳನ್ನೇ ಬರೆದಿರೋದ್ರಿಂದ ರಷ್ಯಾ ಅವ್ರನ್ನ ಕರೆಸಿ ಕಾರ್ಯಕ್ರಮ ನಡೆಸ್ತಾ ಇದೆ. ಅರೆ, ರಷ್ಯಾ ಹಾಗೂ ವಸಾಹತುಶಾಹಿ ಆಳ್ವಿಕೆಗೂ ಏನ್ ಸಂಬಂಧ? ಯಾವತ್ತು ಯಾವ ರಾಷ್ಟ್ರನೂ ರಷ್ಯಾವನ್ನ ವಸಾಹತು ಮಾಡಿ ರೂಲ್ ಮಾಡಿರ್ಲಿಲ್ವಲ್ಲ ಅನ್ನೋ ಪ್ರಶ್ನೆ ಮೂಡಬಹುದು. ಇನ್ಫ್ಯಾಕ್ಟ್ ಹಾಗೆ ನೋಡಿದ್ರೆ ರಷ್ಯಾನೇ ಉತ್ತರ ಅಮೆರಿಕದಲ್ಲಿ ಕೆಲ ಜಾಗಗಳನ್ನ ವಶಪಡಿಸ್ಕೊಂಡಿತ್ತು ಒಂದು ಟೈಮ್ನಲ್ಲಿ. ಹೀಗಿರುವಾಗ ಇದ್ದಕ್ಕಿದ್ದಂತೆ ರಷ್ಯಾಗೆ ವಸಾಹತುಶಾಹಿ ಬಗ್ಗೆ ಮಾತನಾಡಬೇಕು ಅಂತ ಅನಿಸಿದ್ದು ಯಾಕೆ? ಅದರಲ್ಲೂ ಸಾವಿರಾರು ಕಿಲೋಮೀಟರ್ ದೂರದಿಂದ ಭಾರತದ ಸಂಸದರನ್ನ ಕರೆಸಿ ಒಟ್ಟು 10 ಎಪಿಸೋಡ್ನ ಈ ಪ್ರೋಗ್ರಾಮ್ ಮಾಡೋ ಅವಶ್ಯಕತೆ ಏನಿತ್ತು? ಏನೋ ಮಿಸ್ ಆಗ್ತಿದೆಯಲ್ಲ ಅಂತ ನಿಮಗೆ ಅನಿಸ್ಬೋದು. ಆದರೆ ಸ್ನೇಹಿತರೆ, ರಷ್ಯಾ ಆಗಲಿ ಪುಟಿನ್ ಆಗಲಿ ಯಾವತ್ತೂ ಉದ್ದೇಶ ಇಲ್ಲದೆ, ಲಾಭ ಇಲ್ಲದೆ ಯಾವುದೇ ಕೆಲಸವನ್ನ ಮಾಡಲ್ಲ. ಈಗ ಶಶಿ ತರೂರ್ ಕರೆಸಿ ವಸಾಹತುಶಾಹಿ ಬಗ್ಗೆ ಮಾತನಾಡ್ತಿರೋದಕ್ಕೆ ಕಾರಣ ಇದೆ. ವಸಾಹತುಶಾಹಿ ನೆಪ ಅಮೆರಿಕ ಬ್ರಿಟನ್ ಎದುರು ದೇಶಗಳ ಒಟ್ಟು. ಸ್ನೇಹಿತರೆ, ಅಮೆರಿಕ ಫಸ್ಟ್ ಅಂತ ಆರ್ಭಟಿಸ್ತಿರೋ ಟ್ರಂಪ್ ಅವರ ಮಿತ್ರರನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇಲ್ಲ. ಅವ್ರಿಗೆ ಅಪಮಾನ ಮಾಡೋದು, ಅವ್ರಿಗೆ ಕಾಲಿಳಿಯೋದು. ಬನ್ನಿ ನಮ್ಮ ದೇಶಕ್ಕೆ ಸೇರ್ಕೊಂಡ್ಬಿಡಿ, ನಮ್ಮ ಮೇಲೆ ಇಷ್ಟೊಂದು ಡಿಪೆಂಡ್ ಆಗಿದ್ದೀರಲ್ಲ, ಅಮೆರಿಕಕ್ಕೆ ಸೇರ್ಕೊಂಡ್ಬಿಡಿ, ನೀವು ಪ್ರಧಾನಿ ಅಲ್ಲ, ನಮ್ಮ 51ನೇ ರಾಜ್ಯದ ಗವರ್ನರ್ ಮಾಡ್ತೀವಿ ಅಂತೇಳಿ ಕೆನಡಾಗೆ ಹೇಳೋದು. ಯುರೋಪಿನ ಮಿತ್ರರಿಗೂ ಪದೇ ಪದೇ ಕಾಲಿಳಿಯೋದು. ಯುರೋಪಿನ ಮಿತ್ರರಿಗೆ ನಮ್ಮ ದುಡ್ಡು ಯಾವ ಲೆವೆಲ್ ತುಂಬಿಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸೂಟ್ಕೇಸ್ ಹೊರಕ್ಕೆ ಆಗ್ತಿಲ್ಲ, ಅಲ್ಲಿ ಅಷ್ಟು ನಮ್ಮಿಂದ ಲಾಭ ಮಾಡ್ಕೊಳ್ತಿದ್ದಾರೆ ಅಂತೇಳಿ ಯುರೋಪಿನ ಮಿತ್ರರಿಗೆ ಹಿಯಾಳಿಸೋದು. ಗ್ರೀನ್ಲ್ಯಾಂಡ್ ಕೊಡಿ, ನಮಗೆ ಅಮೆರಿಕದಿಂದ ತಗೊಂಡ್ಬಿಡುತ್ತೆ ಅಂತ ಹೇಳೋದು. ಈ ರೀತಿ ಎಲ್ಲ ಮಾಡೋ ಮೂಲಕ ಆ ಮಿತ್ರತ್ವ, ಆ ಬಂಧನ ಏನಿತ್ತು ಅಮೆರಿಕ ಮತ್ತು ಯುರೋಪಿನ ಮಿತ್ರರದು, ಅದೆಲ್ಲ ಹೋಗ್ತಾ ಇದೆ, ಸ್ವಲ್ಪ ಡೈಲ್ಯೂಟ್ ಆಗ್ತಾ ಇದೆ. ಈ ಕ್ಷಣಕ್ಕೆ ಏನೂ ಆಗಿಲ್ಲ ಅಂತ ಅನ್ಸಿದ್ರು ಕೂಡ ಅಪನಂಬಿಕೆ ಅಂತೂ ಶುರುವಾಗಿದೆ. ಜೊತೆಗೆ ಟ್ರಂಪ್ ಇಷ್ಟು ದಿನ ಅಮೆರಿಕ ಕಾಯ್ದುಕೊಂಡು ಬಂದಿದ್ದ ಸೂಪರ್ ಪವರ್ ಪಟ್ಟವನ್ನ ನಮಗೇನಕ್ಕೆ, ಊರಿನ ಉಸಾಬರಿ, ನಮ್ದು ಅಮೆರಿಕ ನೋಡ್ಕೊಂಡ್ರೆ ಸಾಕು ಅಂತ ಅವರು ನಿಧಾನಕ್ಕೆ ದೂರಕ್ಕೆ ತಳ್ತಾ ಇದ್ದಾರೆ. ಇದನ್ನೇ ಅವಕಾಶವಾಗಿ ಬಳಸ್ಕೊಳ್ಳೋಕೆ ಪುಟಿನ್ ನೋಡ್ತಾ ಇದ್ದಾರೆ. ಮತ್ತೆ ರಷ್ಯಾವನ್ನ ತನ್ನ ಗತ ವೈಭವದ ಕಾಲಕ್ಕೆ ತಗೊಂಡು ಹೋಗೋಕೆ ಪ್ರಯತ್ನ ಪಡ್ತಿದ್ದಾರೆ. ಜಾಗತಿಕ ಸೂಪರ್ ಪವರ್ ಆಗೋಕೆ ಟ್ರೈ ಮಾಡ್ತಿದ್ದಾರೆ. ಇಂಥ ಪುಟಿನ್ ಆಟದ ಮೊದಲ ಅಂಗಳ ಆಫ್ರಿಕಾ. ಆಫ್ರಿಕಾದಲ್ಲಿ ವಸಾಹತುಶಾಹಿಯಿಂದ ದೌರ್ಜನ್ಯಕ್ಕೊಳಗಾದ ರಾಷ್ಟ್ರಗಳನ್ನ ಒಂದ್ ಕಡೆಗೆ ಸೇರಿಸ್ತಾ ಇದ್ದಾರೆ. ಆ ಮೂಲಕ ಗ್ಲೋಬಲ್ ಸೌತ್ನ ನಾಯಕ ಅಂತ ಬಿಂಬಿಸಿಕೊಳ್ಳೋಕೆ ರಷ್ಯಾ ಟ್ರೈ ಮಾಡ್ತಾ ಇದೆ. ಯಾಕಂದ್ರೆ ಬ್ರಿಟಿಷರ ವಸಾಹತುಶಾಹಿಗಳ ಬಗ್ಗೆ ನಾವಿವತ್ತು ಮರ್ತಿರ್ಬೋದು, ಅದೇ ಬ್ರಿಟಿಷರೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡು ಖುಷಿ ಪಡ್ತಿರ್ಬೋದು. ಆದರೆ ಆಫ್ರಿಕಾದಲ್ಲಿ ಫ್ರೆಂಚರು ಬ್ರಿಟಿಷರು ಮಾಡಿದ ದಬ್ಬಾಳಿಕೆಯನ್ನ ಜನ ಇನ್ನೂ ಮರ್ತಿಲ್ಲ. ಯಾಕಂದ್ರೆ ಸ್ವಾತಂತ್ರ್ಯದ ನಂತರ ಭಾರತ ರಾಷ್ಟ್ರೀಯ ಐಕ್ಯತೆಯನ್ನ ಪ್ರತಿಪಾದಿಸಿತು. ಭಾಷೆ, ಧರ್ಮ, ಜಾಗಗಳ ವೈವಿಧ್ಯತೆ ಇದ್ರೂ ಕೂಡ ಐಕ್ಯತೆ ಹೆಸರಲ್ಲಿ ಒಟ್ಟಾಗಿ ಒಂದು ರಾಷ್ಟ್ರವಾಗಿ ಬೆಳೀತು. ಆದರೆ ಆಫ್ರಿಕಾದಲ್ಲಿ ಈ ಥರ ಆಗಲಿಲ್ಲ. ವಸಾಹತುಶಾಹಿಗಳು ಭಾಷೆ, ಜನಾಂಗ ಯಾವುದನ್ನು ನೋಡದೆ ಮನ ಬಂದಂತೆ ದೇಶಗಳನ್ನು ಸ್ಕೇಲಲ್ಲಿ ಲೈನ್ ಎಳೆದ್ಬಿಟ್ಟು, ಆಫ್ರಿಕಾ ಕಾಲೇ ಹಿಡದೆ ಯುರೋಪಲ್ಲೇ ಕೂತ್ಕೊಂಡು ಲೈನ್ ಎಳೆದ್ಬಿಟ್ಟು ಮ್ಯಾಚ್ ಬಾಕ್ಸ್ಗಳ ಶೇಪ್ನಲ್ಲಿ ಸ್ಕ್ವೇರ್ ರೆಕ್ಟಾಂಗಲ್ ಕಂಟ್ರಿಗಳನ್ನು ಕ್ರಿಯೇಟ್ ಮಾಡಿಟ್ಟು ಹೋದ್ರು. ಹೀಗಾಗಿ ದಕ್ಷಿಣ ಆಫ್ರಿಕಾ ಒಂದು ಬಿಟ್ರೆ ಉಳಿದಂತೆ ಆಫ್ರಿಕಾದಲ್ಲಿ ರಾಷ್ಟ್ರೀಯತೆ, ಐಕ್ಯತೆ ಬರಲೇ ಇಲ್ಲ. ಹೀಗಾಗಿ ಇವತ್ತಿಗೂ ಒಂದು ಜನಾಂಗದ ಮೇಲೆ ಮತ್ತೊಂದು
ಜನಾಂಗ. ಒಂದು ಪ್ರದೇಶದ ಮೇಲೆ ಮತ್ತೊಂದು ಪ್ರದೇಶದವರು ಹೊಡೆದಾಡ್ತಾನೆ ಇದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಬುರ್ಕಿನೋ ಫಾಸೋದಿಂದ ಹಿಡಿದು ಸೊಮಾಲಿಯಾ ತನಕ ಇವತ್ತಿಗೂ 30ಕ್ಕೂ ಅಧಿಕ ಸಕ್ರಿಯ ಸಂಘರ್ಷಗಳು ಆಫ್ರಿಕಾದಲ್ಲಿ ನಡೀತಾ ಇವೆ. ಅಲ್ಲದೆ ಇವತ್ತಿಗೂ ಆಫ್ರಿಕನ್ ರಾಷ್ಟ್ರಗಳಲ್ಲಿ ಗಣಿಗಾರಿಕೆ, ತೈಲ ಉತ್ಖನನದಂತಹ ದೊಡ್ಡ ದೊಡ್ಡ ಚಟುವಟಿಕೆಗಳನ್ನು ನಡೆಸ್ತಿರೋದೆಲ್ಲ ವಿದೇಶಿಯರು. ಹೀಗಾಗಿ ಆಫ್ರಿಕನ್ನರು ತಮ್ಮ ಇಂದಿನ ಸಂಘರ್ಷಗಳಿಗೆ, ಆರ್ಥಿಕ ಅಧಪತನಕ್ಕೆ ಕಲೋನಿಯಲಿಸಮ್ಮೇ ಅಂದರೆ ಈ ವಸಾಹತುಶಾಹಿ ನೀತಿನೇ, ಬ್ರಿಟಿಷರು ಫ್ರೆಂಚರೇ ದೊಡ್ಡ ಕಾರಣ ಅಂತ ನಂಬಿದ್ದಾರೆ. ಆ ದೇಶಗಳನ್ನು ಬಲವಾಗಿ ಟೀಕಿಸ್ತಾರೆ, ಖಂಡಿಸ್ತಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಪುಟಿನ್ ಈ ಸೆಂಟಿಮೆಂಟ್ ಅನ್ನ ತಮ್ಮ ಅಡ್ವಾಂಟೇಜ್ಗೆ ಬಳಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಅಲ್ಲದೆ ಮೊದಲೇ ಆಫ್ರಿಕಾದಲ್ಲಿ ರಷ್ಯಾ ಪರ ಒಲವಿತ್ತು. ಶೀತಲ ಸಮರ ಟೈಮ್ನಲ್ಲಿ ಸೋವಿಯತ್ ರಷ್ಯಾ, ನಮೀಬಿಯಾ, ದಕ್ಷಿಣ ಆಫ್ರಿಕಾ, ಅಂಗೋಲಾ ಸೇರಿದ ಹಾಗೆ ಅನೇಕ ಆಫ್ರಿಕನ್ ರಾಷ್ಟ್ರಗಳಲ್ಲಿ ಆಂಟಿ ಅಪಾರ್ಥೈಡ್ ಪಡೆಗಳಿಗೆ ನೆರವನ್ನು ಕೊಟ್ಟಿತ್ತು. ಅಂದರೆ ವರ್ಣಭೇದ ನೀತಿ ವಿರುದ್ಧ ನಿಂತಿದ್ದ ಗುಂಪುಗಳಿಗೆ, ಜೊತೆಗೆ ಸ್ವಾತಂತ್ರ್ಯಕ್ಕಾಗಿ ಬಡಿದಾಡ್ತಾ ಇದ್ದ ಸಂಘಟನೆಗಳಿಗೆ ದುಡ್ಡು ಕೊಟ್ಟು, ಶಸ್ತ್ರಾಸ್ತ್ರ ಕೊಟ್ಟು ಟ್ರೈನಿಂಗ್ ಕೂಡ ನೀಡಿತ್ತು. ಹೀಗಾಗಿ ರಷ್ಯಾ ಅಂದರೆ ಆಫ್ರಿಕಾದಲ್ಲಿ ವಸಾಹತುಶಾಹಿ ವಿರೋಧಿ, ದುರ್ಬಲರ ನಾಯಕ, ದಬ್ಬಾಳಿಕೆ ವಿರುದ್ಧ ಧ್ವನಿ ಎತ್ತೋ ಸೂಪರ್ ಪವರ್ ಅನ್ನೋ ಭಾವನೆ ಇದೆ. ಇದೇ ಕಾರಣಕ್ಕೆ 2022ರಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿದಾಗ ಅರ್ಧಕ್ಕರ್ಧ ಆಫ್ರಿಕನ್ ರಾಷ್ಟ್ರಗಳು ಖಂಡಿಸಿರಲಿಲ್ಲ. ಪುಟಿನ್ ಈಗ ಇದೇ ಸೆಂಟಿಮೆಂಟ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಣ, ಗ್ಲೋಬಲ್ ಸೌತ್ ರಾಷ್ಟ್ರಗಳ ನಾಯಕನಾಗಿ ಹೊರಹೊಮ್ಮೋಣ ಅಂತ ಟ್ರೈ ಮಾಡಿಸಿದ್ದಾರೆ. ಗ್ಲೋಬಲ್ ಸೌತ್ ರಾಷ್ಟ್ರಗಳು ಅಂದರೆ ಅಭಿವೃದ್ಧಿ ಹೊಂದುತ್ತಾ ಇರೋ ರಾಷ್ಟ್ರಗಳು, ಬಡ ರಾಷ್ಟ್ರಗಳಲ್ಲಿದ್ದಾವೆ. ವಸಾಹತುಶಾಹಿ ಆಳ್ವಿಕೆಗೆ ಒಳಪಟ್ಟು ಐತಿಹಾಸಿಕವಾಗಿ, ಆರ್ಥಿಕವಾಗಿ ಒಂದಷ್ಟು ಸಿಮಿಲಾರಿಟಿ, ಎಲ್ಲ 6ಕ್ಕೆ ಇರದೆ 3ಕ್ಕೆ ಇಳಿದೆ ಮಧ್ಯಮ ಅಥವಾ ಕೆಳಗಿರೋ ರಾಷ್ಟ್ರಗಳು, ಒಂದೇ ರೀತಿಯ ಸವಾಲನ್ನ ಫೇಸ್ ಮಾಡ್ತಿರೋ ರಾಷ್ಟ್ರಗಳು. ಇಂಥ ರಾಷ್ಟ್ರಗಳನ್ನ ಗ್ಲೋಬಲ್ ಸೌತ್ ಕಂಟ್ರೀಸ್ ಅಂತ ಕರೀತಾರೆ. ಜಾಗತಿಕ ಸೂಪರ್ ಪವರ್ ಆಗೋಕೆ ಈ ರಾಷ್ಟ್ರಗಳ ಬೆಂಬಲ ಬೇಕಲ್ಲ. ಯಾಕಂದ್ರೆ ವಿಶ್ವಸಂಸ್ಥೆಯಂತ ವೇದಿಕೆಯಲ್ಲಿ ಈ ದೇಶಗಳು ಮೆಜಾರಿಟಿ ಹೊಂದಿವೆ. UN ಜನರಲ್ ಅಸೆಂಬ್ಲಿಯಲ್ಲಿ ಒಟ್ಟು 193 ರಾಷ್ಟ್ರಗಳಿದೆ. ಗ್ಲೋಬಲ್ ಸೌತ್ ರಾಷ್ಟ್ರಗಳ ಒಟ್ಟು ಮತ 134 ಇದೆ. ಅಲ್ಲದೆ ವೆಸ್ಟರ್ನ್ ಕಂಟ್ರೀಸ್ ಸ್ಯಾಂಕ್ಷನ್ಗಳಿಂದ ಕಟ್ಟಿ ಹಾಕಿರೋದ್ರಿಂದ ಈಗ ಅಭಿವೃದ್ಧಿ ಹೊಂದ್ತಾ ಇರೋ ಈ ದೇಶಗಳ ಮಾರ್ಕೆಟ್ ಕೂಡ ರಷ್ಯಾಗೆ ಇಂಪಾರ್ಟೆಂಟ್. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಆಫ್ರಿಕನ್ ದೇಶಗಳು ನೈಸರ್ಗಿಕವಾಗಿ ಶ್ರೀಮಂತವಾಗಿವೆ. ತೈಲ, ಅನಿಲ, ಖನಿಜ ಸಿಕ್ಕಾಪಟ್ಟೆ ಇದೆ. ಹೀಗಾಗಿ ಈ ದೇಶಗಳ ಬೆಂಬಲ ತುಂಬಾ ಇಂಪಾರ್ಟೆಂಟ್. ಇದಕ್ಕಾಗಿನೇ ರಷ್ಯಾ ತನ್ನಂತಾನು ಗ್ಲೋಬಲ್ ಸೌತ್ನ ದೊಡ್ಡಣ್ಣ ಅನ್ನೋ ರೀತಿ ತೋರಿಸ್ಕೊಳ್ತಾ ಇದೆ. ಅದಕ್ಕಾಗಿ ಏನೇನು ಮಾಡ್ತಾ ಇದೆ? ಈಗ ಆಲ್ರೆಡಿ ಹೇಳಿದಂತೆ ಸೋವಿಯತ್ ಕಾಲದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ತಾನು ಕೊಟ್ಟಿದ್ದ ಬೆಂಬಲವನ್ನ ನೆನಪು ಮಾಡ್ತಾ ಇದೆ. ರಷ್ಯನ್ ವಿದೇಶಾಂಗ ಸಚಿವ, ರಷ್ಯನ್ ರಾಯಭಾರಿಗಳು ಸೇರಿದಂತೆ ರಷ್ಯನ್ ನಾಯಕರು ಇದನ್ನ ನೆನಪಿಸುವಂತ ಸ್ಮಾರಕಗಳು, ಪ್ರತಿಮೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ನೋಡಿ, ಫ್ರೆಂಚ್ ಬ್ರಿಟಿಷರಿಂದ ಎಷ್ಟೆಲ್ಲ ಅನುಭವಿಸಿದ್ರಿ ನೀವು, ಇವತ್ತಿಗೂ ಅವ್ರು ಮಾಡಿದಾಗ ಆಯಾವಾಸಿಯಾಗಿಲ್ಲ. ಹಾಗಂತ ಅಮೆರಿಕ ವಸಾಹತುಶಾಹಿ ವಿರೋಧಿಯಲ್ಲ, ಅದು ವಸಾಹತುಶಾಹಿತನದ ಹೊಸ ಅವತಾರ ಅಂತ ಬಿಂಬಿಸಿ ಮಾತನಾಡ್ತಿದ್ದಾರೆ. ಈಗ ಆಲ್ರೆಡಿ ರಷ್ಯಾ ವಿದೇಶಾಂಗ ಸಚಿವ ಸರ್ಗೆ ಲವ್ರೋವ್ ಮಾಲಿ, ಟೆನಿಷಿಯಾ, ಅಲ್ಜೀರಿಯಾ, ಮೊರಾಕೊ ಸೇರಿದ ಹಾಗೆ ಸಾಲು ಸಾಲು ಆಫ್ರಿಕನ್ ರಾಷ್ಟ್ರಗಳಿಗೆ ಪ್ರವಾಸ ಮಾಡಿದ್ದಾರೆ. ರಷ್ಯಾ ಮತ್ತು ಆಫ್ರಿಕನ್ ಯೂನಿವರ್ಸಿಟಿಗಳನ್ನು ಟೈ ಅಪ್ ಮಾಡಿ ಅಲ್ಲಿ ಈ ಶೇರ್ಡ್ ಹಿಸ್ಟ್ರಿಯನ್ನು ನೆನಪಿಸ್ತಾ ಇದ್ದಾರೆ. ಅಷ್ಟೇ ಯಾಕೆ, ಪುಟಿನ್ ಕೂಡ ಆವಾಗವಾಗ ವಸಾಹತುಶಾಹಿ ಕಾಲ ಮುಗೀತು ಅಂತ ಭಾಷಣ ಮಾಡ್ತಾ ಇದ್ದಾರೆ. ಅಲ್ಲದೆ ರಾಜಕೀಯವಾಗಿ ಈ ರಾಷ್ಟ್ರಗಳನ್ನು ಬೆಸೆಯೋಕೆ ಕಳೆದ ವರ್ಷ ಫಾರ್ ದ ಫ್ರೀಡಮ್ ಆಫ್ ನೇಷನ್ಸ್ ಅಂತ ಒಂದು ವೇದಿಕೆಯನ್ನೇ ಸೃಷ್ಟಿ ಮಾಡಲಾಗಿತ್ತು. ಯುನೈಟೆಡ್ ರಷ್ಯಾ ಪಾರ್ಟಿ ಹೆಸರಲ್ಲಿ ನಡೆಸಲಾಗೋ ಈ ವೇದಿಕೆಯಲ್ಲಿ ಇಂಥ ರಾಷ್ಟ್ರಗಳ ರಾಜಕೀಯ ಪಕ್ಷಗಳನ್ನು ಒಗ್ಗೂಡಿಸೋ ಕೆಲಸ ಮಾಡಲಾಗ್ತಿದೆ. ನಿಯೋ ಕೊಲೋನಿಯಲಿಸಂ ಅಂದರೆ ಹೊಸ ವಸಾಹತುಶಾಹಿ ವಿರುದ್ಧ ಹೋರಾಡಬೇಕು ಅಂತ ಕರೆ ಕೊಡ್ತಿದ್ದಾರೆ. ಇದರ ಅರ್ಥ ಅಮೆರಿಕ ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ಧಿಕ್ಕರಿಸಬೇಕು ಅಂತ ಹೇಳ್ತಿದ್ದಾರೆ. ಇಂಡೈರೆಕ್ಟ್ ಆಗಿ ಅಂದರೆ ಕೊಲೋನಿಯಲಿಸಂ ಅಫಿಷಿಯಲ್ ಆಗಿ ಮುಗಿದ್ರೂ ಕೂಡ ಅನ್ಅಫಿಷಿಯಲ್ ಆಗಿ ಫಿನಾನ್ಷಿಯಲ್ ಸಿಸ್ಟಮ್ಸ್ ಅನ್ನ ಹಾಗೂ ಸೈಂಟಿಫಿಕ್ ವರ್ಲ್ಡ್ ಅನ್ನ, ಕ್ಯಾಪಿಟಲಿಸಮ್ ಅನ್ನ ಕಂಟ್ರೋಲ್ ಮಾಡೋ ಮೂಲಕ ಅಮೆರಿಕ ಮತ್ತು ಮಿತ್ರರು ಪರೋಕ್ಷ ಕೊಲೋನಿಯಲಿಸಮ್ ಅನ್ನ ಹೇರಿದ್ದಾರೆ. ಇವಾಗಲೂ ಕೂಡ ಆ ಗುಲಾಮಗಿರಿ ಇದೆ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಇದರಲ್ಲಿ 50ಕ್ಕೂ ಅಧಿಕ ರಾಷ್ಟ್ರಗಳ ರಾಜಕೀಯ ಪಕ್ಷಗಳು ಮೆಂಬರ್ಸ್ ಆಗಿದ್ದಾರೆ. ಜೊತೆಗೆ ಆಫ್ರಿಕನ್ ದೇಶಗಳಿಗೆ ನೀಡಿದ ಸಾಲವನ್ನ ರಷ್ಯಾ ಮನ್ನಾ ಮಾಡ್ತಾ ಇದೆ. ಕ್ಯಾನ್ಸಲ್ ಮಾಡ್ತಿದ್ದಾರೆ, ಕಟ್ಟದೆ ಬೇಡ ಅಂತ. ಕಳೆದ 1.5 ದಶಕದಲ್ಲಿ ಸುಮಾರು $20 ಬಿಲಿಯನ್ ಸಾಲವನ್ನು ರೈಟ್ ಆಫ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅಲ್ಲದೆ ಸೆಕ್ಯೂರಿಟಿ ವಿಚಾರದಲ್ಲಿ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿ ರಷ್ಯಾ ಆಫ್ರಿಕನ್ ದೇಶಗಳೊಂದಿಗೆ ರಕ್ಷಣಾ ಸಂಬಂಧ ಹೊಂದೋಕೆ ನೋಡ್ತಾ ಇದೆ.
ಹೀಗೆ ಹಂತ ಹಂತವಾಗಿ ಈ ಆಫ್ರಿಕನ್ ದೇಶಗಳ ಸಪೋರ್ಟ್ ಪಡೆದು ಮತ್ತೆ ತಾನು ಸೂಪರ್ ಪವರ್ ಆಗಬೇಕು ಅನ್ನೋದು ರಷ್ಯಾ ಲೆಕ್ಕಾಚಾರ. ಈಗ ಇದೇ ಲೆಕ್ಕಾಚಾರದ ಭಾಗವಾಗಿಯೇ ತರೂರನ್ನು ಕರೆಸಿ ರಷ್ಯಾ ಟುಡೇ ಟಿವಿಯಲ್ಲಿ 10 ಕಂತಿನ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ತರೂರ್ ಈಗ ಆಲ್ರೆಡಿ ಹೇಳಿದ ಹಾಗೆ ಕಲೋನಿಯಲಿಸಂ ವಿಚಾರದಲ್ಲಿ ಪುಸ್ತಕಗಳನ್ನು ಬರೆದಿದ್ದಾರೆ. ಅಲ್ಲದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಬಗ್ಗೆ ಮಾತನಾಡಿದಾಗ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆಫ್ರಿಕಾ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ವಿಡಿಯೋ ಸುದ್ದಿಯಾಗಿತ್ತು. 11 ಮಿಲಿಯನ್ಗೂ ಅಧಿಕ ವ್ಯೂಸ್ ಪಡ್ಕೊಂಡಿತ್ತು. ಖುದ್ದು PM ಮೋದಿ ಇದನ್ನು ಅಪ್ರಿಷಿಯೇಟ್ ಮಾಡಿದ್ರು. ಜೊತೆಗೆ ರಷ್ಯಾ ಸರ್ಕಾರ ತನ್ನ ಚಾನೆಲ್ ರಷ್ಯನ್ ಟುಡೇನ ಇತ್ತೀಚೆಗೆ ಆಫ್ರಿಕಾದಲ್ಲಿ ಅಗ್ರೆಸಿವ್ ಆಗಿ ಪ್ರಮೋಟ್ ಮಾಡ್ತಾ ಇದೆ. ಕಳೆದ 2 ವರ್ಷದಲ್ಲಿ ದಕ್ಷಿಣ ಆಫ್ರಿಕಾ, ಅಲ್ಜೀರಿಯಾ, ಬುರ್ಕಿನೋ ಫಾಸೋ, ಈಜಿಪ್ಟ್, ಕೆನ್ಯಾ ಸೇರಿದ ಹಾಗೆ 7 ರಾಷ್ಟ್ರಗಳಲ್ಲಿ ಸ್ವಂತ ಬ್ಯೂರೋ ಸ್ಥಾಪನೆ ಮಾಡಿದೆ. ಅಲ್ಲದೆ 30 ಸ್ಥಳೀಯ ಚಾನೆಲ್ಗಳೊಂದಿಗೆ ಕಾಂಟೆಂಟ್ ಪಾರ್ಟ್ನರ್ಶಿಪ್ ಮಾಡಿಕೊಂಡಿದೆ. ಈಗ ತರೂರ್ ಬಳಸಿಕೊಂಡು ಕಲೋನಿಯಲಿಸಂ ವಿಚಾರದಲ್ಲಿ ಒಂದಿಷ್ಟು ವೀಕ್ಷಕರನ್ನು ಪಡ್ಕೊಳ್ಳೋಣ, ಸಾಫ್ಟ್ ಪವರ್ ಸ್ಥಾಪಿಸೋಣ ಅನ್ನೋದು ರಷ್ಯಾ ಪ್ಲಾನ್. ಅಂದ ಹಾಗೆ ಈ ಶೋ ಹೆಸರು ಸ್ಯಾಂಚೆಸ್ ಎಫೆಕ್ಟ್ ಇದೆಯಲ್ಲ, ಆ ಹೆಸರಲ್ಲೂ ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅಮೆರಿಕನ್ ಬ್ರಾಡ್ಕಾಸ್ಟರ್, ಅಮೆರಿಕನ್ ಜರ್ನಲಿಸ್ಟ್ ರಿಕ್ ಸ್ಯಾಂಚೆಸ್ ಅವರ ಹೆಸರಿನಲ್ಲೇ ಈ ಶೋವನ್ನು ಇಟ್ಟಿದೆ. ಅವರೇ ಈ ಶೋನ ಹೋಸ್ಟ್ ಮಾಡ್ತಾರೆ. ಅವರು ಸ್ವಲ್ಪ ಕ್ರಿಟಿಕಲ್ ಥಿಂಕರ್ ಹಾಗೂ ಜಾಸ್ತಿ ರಿಪೋರ್ಟ್ ಆಗದೆ ಇರೋ ವಿಚಾರಗಳು, ಜೊತೆಗೆ ಈ ಅಮೆರಿಕ ಮತ್ತು ಯುರೋಪ್ನ ಪ್ರೊಪಗ್ಯಾಂಡ ಅವುಗಳ ಬಗ್ಗೆ ಎಲ್ಲ ಜಾಸ್ತಿ ಮಾತನಾಡ್ತಾರೆ. ಸೊ ಅವರನ್ನೇ ರಷ್ಯಾ ಟುಡೇ ಚಾನಲ್ನಲ್ಲಿ ಪ್ರಸಾರ ಆಗೋ ಶೋನ ಹೋಸ್ಟ್ ಮಾಡಿ ಅವರ ಹೆಸರನ್ನೇ ಇಟ್ಟಿದೆ ಈ ಶೋಗೆ, ಸ್ಯಾಂಚೆಸ್ ಎಫೆಕ್ಟ್ ಅಂತ. ಸೊ ಈ ಥರ ಎಲ್ಲ ರಷ್ಯಾ ಮತ್ತು ಪುಟಿನ್ ಪ್ರಯತ್ನ ಪಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.